ಹಲೋ ಎವ್ರಿವನ್, ಇಂಗ್ಲಿಷ್ ಸಹಾಯಕಕ್ಕೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಇಂಗ್ಲಿಷ್ನಲ್ಲಿ ಮೂಲ ವಾಕ್ಯ ರಚನೆ ಹೇಗೆ ಮಾಡುವುದನ್ನು ಕಲಿಯೋಣ. ಓಕೆ, ಸೊ ವಿ ವಿಲ್ ಲರ್ನ್ ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಇನ್ ಇಂಗ್ಲಿಷ್. ಇಂಗ್ಲಿಷ್ ಕಲಿಯಲು ವಾಕ್ಯದ ಮೂಲ ಘಟಕಗಳಾದ ವಿಷಯ ಅಂದರೆ ಸಬ್ಜೆಕ್ಟ್, ಕ್ರಿಯಾಪದ ವರ್ಬ್ ಮತ್ತು ವಸ್ತುವನ್ನು ಆಬ್ಜೆಕ್ಟ್ ಇದನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾನೇ ಅತ್ಯಗತ್ಯ. ಓಕೆ, ಸೊ ಇವಾಗ ಈ ವಿಷಯ ಸಬ್ಜೆಕ್ಟ್ ಎಂದರೇನು? ಸಬ್ಜೆಕ್ಟ್ ಅಂದರೆ ವಿಷಯವು ವ್ಯಕ್ತಿ ಅಥವಾ ವಾಕ್ಯದಲ್ಲಿ ಕ್ರಿಯೆಯನ್ನು ಮಾಡುವ ವಸ್ತು ಅಥವಾ ವಾಕ್ಯವು ಯಾರ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ, ಇದನ್ನ ನಾವು ವಿಷಯ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಓಕೆ, ಈಗ ಉದಾಹರಣೆಗೆ ನಾವು ನಾನು ಅಂತ ಹೇಳ್ತೀನಿ, ಐ, ಅವಳು, ಶಿ, ಅವರು, ದೇ, ಮೇರಿ, ಜಾನ್, ಡಾಗ್ ಅಂದರೆ ನಾಯಿ, ಈ ಥರ ಇವೆಲ್ಲ ಒಂದು ಸಬ್ಜೆಕ್ಟ್ ವಿಷಯ ಅಂತ ಹೇಳ್ಬಹುದು. ಅರ್ಥ ಆಯ್ತಾ? ಸೊ ವಿಷಯ ಎಂದರೆ ಒಂದು ವ್ಯಕ್ತಿ ಅಥವಾ ವಾಕ್ಯದಲ್ಲಿ ಕ್ರಿಯೆಯನ್ನು ಮಾಡುವ ವಸ್ತು ಅಥವಾ ವಾಕ್ಯವು ಯಾರ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ ಅದಕ್ಕೆ ನಾವು ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ?